ಇದು ಯಾವ ಹಳ್ಳಿ ಇದು? ಇಲ್ಲೇ ಮನೆ ಇರೋದು? ಇಲ್ಲೇ ಅಂತೆ. ಏನ್ ನಿನ್ ಫ್ರೆಂಡ್ ಹೇಳಿರೋದಾ? ಇನ್ನೇನು ಅವನ್ ಬಿಟ್ರೆ ಯಾರು ಗೊತ್ತಿದ್ದಾರೆ ನಮಗೆ. ಇಲ್ಲೇ ಎಲ್ಲ ಮುಂದ್ಗಡೆ ಹೇಳೋನೆ ತೋಟದ ಮನೆ ಅಂತೆ. ಸ್ಟ್ರೈಟ್ ಹೋಗಿ ಅಲ್ಲೇ ಸಿಗ್ತದೆ, ಕೇಳಿ ನೋಡಿ ಅಂದ. ಓ ಬರೀ ಸುತ್ತದೆ ಆಯ್ತು. ನಾವು ಮನೆ ಯಾವಾಗ ಸಿಕ್ಕದ? ಬಾ ನೋಡಲ್ಲ ಕೇಳದ. ನಿಮ್ಮ ಊರಿಗೆ ಹೊಂಟೋಗಿದ್ರೆ ಆಯ್ತಿತ್ತಪ್ಪ. ಸೇರಿಸ್ಬಿಡ್ತಾನೆ ನಮ್ಮಪ್ಪ. ಹೊಸ ದಿನ ಸುಮ್ಮನೆ ಇರು, ಆಮೇಲೆ ನೋಡೋಕ್ಕಾಯ್ತದೆ. ಈಗ ಆ ಮನೆ ಖಾಲಿ ಮಾಡ್ಕೊ ಬಂದ್ರೆ ಕೆಲ್ಸನೂ ಹೋಯ್ತು. ಇನ್ನೇನು ಮಾಡೋಕ್ಕಾದ್ದು, ಏನು ಗೌರ್ಮೆಂಟ್ ಕೆಲಸವಾ? ಇಲ್ಲೇ ಯಾವ್ದಾರು ಇನ್ನೊಂದು ಹೋಟ್ಲು ನೋಡ್ಕೊಳ್ಳೋದು. ಬೈಕು ಇಲ್ಲ, ಎಷ್ಟು ದೂರನಾರು ಹೋಗೋದ ಅಂದರೆ ಅದನ್ನ ಅಪ್ಪ ಕಿತ್ಕೊಬಿಡ್ತು. ಇದು ನಿನ್ ಫ್ರೆಂಡ್ ಬೈಕಾ? ಇವನ್ ಮನೆ ಸಿಕ್ಬಿಟ್ರೆ ಸಾಕು. ನೋಡದಬ್ಬ ಏನಾಯ್ತದೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೆಂಗಾಯ್ತದೆ ಹಂಗೆ ಮಾಡೋದಬ್ಬ. ಏನ್ ಮಾಡ್ದೋ ಏನೋ. ಎಲ್ಲಾದ್ರೂ ಸಿಟಿ ಕಡೆನೇ ಮನೆ ನೋಡ್ಬೋತಾನೆ, ಕೆಲ್ಸಕ್ಕೂ ಹತ್ರ ಆಯ್ತದೆ. ಸಿಟಿ ಕಡೆ ಹೊಸಿ ಬಾಡಿಗೆಯಾ? ಹಳ್ಳಿ ಆದರೆ ಬಾಡಿಗೆನೂ ಕಮ್ಮಿ, ಅಡ್ವಾನ್ಸು ಕಮ್ಮಿ. ಸಿಟಿಲಿರೋಕ್ಕಾಗದ ಬಾ. ನಾಷ್ಟನು ಮಾಡ್ದಂಗೆ ಕರ್ಕ ಬಂದ್ಬಿಟ್ಟಲ್ಲ. ನಿಂಗೆ ನಾಷ್ಟ ಚಿಂತೆ. ಇನ್ನೇನು ಉಪ್ಪಿಟ್ಟು ಮಾಡಿತಿಲ್ವ ನಾನು? ನೀನು ತಿನ್ನಿರ, ನನಗೂ ತಿನ್ನಕ್ ಬಿಡ್ನಿರ. ಹೋಟ್ಲಲ್ಲೇ ತಿನ್ಕೊಳ್ಳೋದ ಬಾ ಅಂದೆ. ಈಗ ಹೋಟ್ಲಿಗೂ ಕರ್ಕೊಯ್ತಾರ, ಹೊಟ್ಟೆ ಸಿಗ್ತದೆ. ಫಸ್ಟ್ ಮನೆ ಸಿಗ್ಲಿ ಬಾ, ಆಮೇಲೆ ಹೋಗಿ ತಿನ್ನೋದಂತೆ. ಹೆಂಗ್ ಹೊಟ್ಟೆ ಸಿಗ್ತದೆ ನಿನಗೆ ಈ ಪರಿಸ್ಥಿತಿಲಿ? ವಾ, ಪರಿಸ್ಥಿತಿ ಅನ್ಕೊಂಡು ಹೊಸ್ಕೊಂಡಿರಕ್ಕಾಯ್ತದ? ನೀನೋಡ ಚೆನ್ನಾಗಿರ್ತೀಯ ಬಿಡು. ಹೊಸ್ಕೊಂಡಿರ್ಸಕ್ಕೆ ಕರ್ಕ ಬಂದ. ಬಾ ಆಯ್ತು, ಫಸ್ಟು ಮನೆ ನೋಡೋದ, ಆಮೇಲೆ ಹೋಗಿ ತಿಂದ್ರಾಯ್ತು. ಬರೀ ಇದೇ ಆಯ್ತು ನಿಂದು. ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ಕೆವಲ್ಲ ಬಂಗಾರಿ ನೀನು. ನಿನಗೆ ಗೊತ್ತು ಎಲ್ಲ, ಆದ್ರೆ ಹಿಂಗೆ ಮಾತಾಡ್ತೀಯ. ಏನ್ ಮಾತಾಡೋಣ ನಡಿ. ಇನ್ನು ಎಷ್ಟು ದೂರ? ಇಲ್ಲೇ ಒಂದು ಚೂರು ಮುಂದೆ ಹೋದ್ರೆ ಅಲ್ಲಿ ತೋಟದ ಮನೆ ಅಂತೆ. ತೋಟದ ಮನೆ ಅಂದರೆ ಓನರ್ ಇರೋದು ತೋಟದ ಮನೇಲಿ. ಅವ್ರ ಮನೇಲಿ ಇರೋದೋ ಗೊತ್ತಿಲ್ಲ, ಫಸ್ಟ್ ಹೋಗೋರು ಕೇಳು, ಅವರೇ ಹೋಗಿ ಕರ್ಕೊಂಡೋಗಿ ತೋರಿಸ್ತಾರೆ ಅಂತಂದ ಗೋಪಿ. ಅದಕ್ಕೆ ಓನರ್ ಕೇಳಕ್ಕೆ ಹೋಯ್ತಾವಿ. ಸರಿ ಸರಿ ನಡಿ, ಬೇಗ ಕೇಳ್ಬಿಟ್ಟು ಊಟ ಮಾಡಕ್ ಹೋಗದ. ಇದೇ ಮನೆನಾ? ಇದು ಬಾಡಿಗೆ ಮನೆ ಅಲ್ಲ, ಓನರ್ ಇರೋ ಮನೆ. ಇದೇನಾ? ಸರಿಯಾಗಿ ಕೇಳು ನಿನ್ ಫ್ರೆಂಡ್ನ. ಕೇಳಿದ್ದೀನಿ ಬಾ, ಇದೇ ಮನೆ ಹೇಳಿದ್ದು. ಸರಿ ಕೇಳು ಆಯ್ತು. ಆಂಟಿ ಆಂಟಿ ಆಂಟಿ. ಓ ಯಾರು? ಮನೆ ಖಾಲಿ ಇದ್ದದ ಬಾಡಿಗೆಗೆ ಅಂತ ಬಂದೆ ಇರಪ್ಪ. ಆಂಟಿ, ನಿಮ್ಮ ಮನೆ ಖಾಲಿ ಇದೆಯಾ ಬಾಡಿಗೆಗೆ? ಯಾರೋ ಹೇಳಿದ್ರು ಮನೆ ಖಾಲಿ ಅದೇ ಬಾಡಿಗೆಗೆ ಅಂತ, ಅದಕ್ಕೆ ಕೇಳ್ಕೋಗದ ಅಂತ ಬಂದು. ಓ ಮನೆ ಬೇಕಾ? ಯಾರಿಗೆ? ನಿಮ್ಗೇನಾ? ಹ್ಞೂ ಆಂಟಿ ನಮಗೇನೆ. ನಿಮ್ಗಾ? ಹ್ಞೂ ಆಂಟಿ, ನಾವಿಬ್ರು ಇರ್ತೀವಿ. ಮನೆ ಹೆಂಗಿದ್ರು ಪರವಾಗಿಲ್ಲ, ನಾವಿಬ್ರು ಇರ್ತೀವಿ ಆಂಟಿ. ನೀವಿಬ್ರು ಯಾರು? ಏನು ಗಂಡ ಹೆಂಡ್ತಿನಾ? ಹೌದು ಆಂಟಿ, ನಮ್ಗೆ ಇವಾಗ ಹೊಸ್ದಾಗಿ ಮದುವೆ ಆಗದೆ. ಯಾವೂರು ನಿಮ್ಮದು? ನಮ್ಮದು ಮೈಸೂರು ಪಕ್ಕ, ಒಂದು ಹಳ್ಳಿ. ಮೈಸೂರಿಂದ ಇಲ್ಲಿ ಗಂಟ ಬಂದಿದ್ದೀರಾ? ಯಾಕೆ ಅಲ್ಲೆಲ್ಲ ಮನೆ ಸಿಗ್ನಿಲ್ವಾ? ಅದು ಆಂಟಿ, ನಾವು ಲವ್ ಮಾಡಿ ಮದುವೆ ಆಗಿದ್ದು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ, ಓಡ್ ಬಂದು ಮದುವೆ ಆಗಿದ್ದೀವಿ. ಅದಕ್ಕೆ ಒಂದು ಮನೆ ನೋಡ್ತಾ ಇದ್ದೀವಿ ಇರೋದಕ್ಕೆ. ಓಹೋ, ಕದ್ದೋಡ್ ಬಂದಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಯಾರು ಸೇರಿಸ್ನಿಲ್ವಾ ಮನೆಗೆ? ಇಲ್ಲ ಆಂಟಿ, ಅವ್ರಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಸೇರಿಸ್ನಿಲ್ಲ. ಮನೆ ಖಾಲಿ ಇದೆಯಾ? ಖಾಲಿ ಏನೋ ಅದೇ. ಎಷ್ಟು ಆಂಟಿ ಬಾಡಿಗೆ? ಬಾಡಿಗೆ ಇರಲಿ, ನಿಮ್ಮನ್ನು ನೋಡಿದ್ರೆ ಮದುವೆ ಆಗಿದ್ದೀರಿ ಅಂತ ಅನ್ಸಕ್ಕೇವಲ್ಲ. ಪುಟಿ ತಾಲಿ ತೋರಿಸು. ಅಯ್ಯೋ, ಇವರೇ ನಿಂಗೆ ಕೇಳ್ತಾರೆ. ಯಾಕವ, ಏನು ವಿಚಾರಿಸ್ತಾನೆ ಮನೆ ಕೊಟ್ಬಿಡಕ್ಕದ್ದ ನಿಮಗೆ? ನೋಡಕ್ತಾರೆ ಚಿಕ್ಕ ವಯಸ್ಸು ಇನ್ನೂ ಮದುವೆ ಆಗಿದ್ದೀರಿ ಅಂತ ಹೆಂಗ್ ನಂಬೋದು? ನಿಜವಾಗ್ಲೂ ಮದುವೆ ಆಗಿದ್ದೀವಿ ಆಂಟಿ. ಮದುವೆ ಆಗಿ 15 ದಿನ ಆಯಿತು. 15 ದಿನ? ಇಷ್ಟು ದಿನ ಎಲ್ಲಿದ್ರಿ? ಅದು ನನ್ನ ಫ್ರೆಂಡ್ ಮನೆ ಇತ್ತು, ಅಲ್ಲಿದ್ದು. ಓಹೋ, ಮನೆ ಬುಟ್ಟಿ ಓಡ್ ಬಂದಿದ್ದೀನಿ ಅಂತೀರಿ. ನೋಡಿದ್ರೆ ಅವಳಿಗಿನ್ನೂ ಆ ಪಾಟಿ ಚಿಕ್ಕ ವಯಸ್ಸು, 18 ವರ್ಷನೂ ಆಗಿಲ್ಲ ಅನ್ಸ್ತದೆ. ಎಷ್ಟು ಪುಟಿ ವಯಸ್ಸು ನಿನಗೆ? 17 ಆಂಟಿ. ಏಯ್ ಏನು ಇಬ್ರು ಒಂದೊಂದು ಹೇಳ್ತಿದ್ದೀರಾ? ಯಾಕೆ ಹೆಂಗಿರೋದು ಮೈಗೆ? ಏನಿಬ್ರು ಮದುವೆ ಆಗಿದ್ದೀರೋ ಇಲ್ಲ ಸುಳ್ಳು ಹೇಳ್ಕೊ ಬಂದಿದ್ದೀರೋ? ನಿನಗೂ ಚಿಕ್ಕ ವಯಸ್ಸು, ಅವಳಿಗೂ ಚಿಕ್ಕ ವಯಸ್ಸು, ಈಗಲೇ ಮದುವೆಗೆ ಬಂದಿದ್ದೀರಲ್ಲ, ನಾಚಿಕೆ ಹಾಕಿವ? ಹೋಗಿ ಯಾವ ಮನೇನೂ ಬಾಡಿಗೆ ಖಾಲಿ ಇಲ್ಲ ಕತೆ. ಇದ್ರು ನಿಮಗೆ ಕೊಡೋಕ್ಕೂ ಇಲ್ಲ ನಾನು. ನಿಮಗೆ ಕೊಟ್ಬಿಟ್ಟು ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆಗಿ ಅದ್ಯಾಕಬೇಕು ತಲೆನೋವು? ಬೇಡ ಬೇಡ, ಹೋಗಿ ಹೋಗಿ, ಯಾವ ಮನೇನೂ ಖಾಲಿ ಇಲ್ಲ ಕಂತೆ. ಅಯ್ಯೋ ಆಂಟಿ, ಹಂಗೆ ಅನ್ಬೇಡಿ, ನಿಜವಾಗ್ಲೂ ನಾವು ಮದುವೆ ಆಗಿದ್ದೀವಿ. ಆಗಿದ್ದೀರಾ ಕಣಪ್ಪ, ಇಬ್ಬರೇ ಓಡ್ ಬಂದು ಆಗಿದ್ದೀರಿ. ನಿಮ್ಮ ಅಪ್ಪ ಅಮ್ಮ ಆಗಲಿ ಅವ್ರ ಅಪ್ಪ ಅಮ್ಮ ಆಗಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವರು ಹುಡುಕ ಬಂದ್ಬಿಟ್ಟು ಆಮೇಲೆ ನೀನಕ್ಕಮ್ಮ ಮನೆ ಕೊಟ್ಟಿದ್ದೀ ಅಂತ ನಾನು ಹಿಡ್ಕೊಂಡ್ರೆ ನಾನೇನಪ್ಪ ಮಾಡನೆ? ಯಾವ ತಲೆನೋವು ಬೇಡ, ನೋಡೋಕೆ ಬೇರೆ ಎಲ್ಲರೂ ನಮ್ಮ ಮನೆ ಕೊಡಕ್ಕಿಲ್ಲ ಕಂತೆ. ಅಯ್ಯೋ ಆಂಟಿ, ಹಂಗೆಲ್ಲ ಅನ್ಬೇಡಿ ಆಂಟಿ. ನಮ್ಮ ಮನೆಯವ್ರು ಯಾರು ಕಂಪ್ಲೇಂಟ್ ಕೊಡಲ್ಲ, ಇವ್ರ ಮನೆಯವರು ಕೊಡಕ್ಕಿಲ್ಲ. ಮನೆ ಕೊಡಿ ಆಂಟಿ, ಕರೆಕ್ಟಾಗಿ ಬಾಡಿಗೆ ಕಟ್ಕೊಯ್ತೀವಿ. ನಿಮಗೆ ನಮ್ಮಿಂದ ಏನು ತೊಂದರೆ ಆಯ್ಕಿಲ್ಲ. ಅಯ್ಯೋ ಯಾಕಪ್ಪ, ನಮ್ಮ ಮನೆನೇ ಆಗ್ಬೇಕಾ? ಬೇರೆ ಎಲ್ಲರೂ ನೋಡೋಗು, ನಾನು ಮಾತ್ರ ಕೊಡಕ್ಕಿಲ್ಲ. ಆಂಟಿ ನೋಡಿ ಆಂಟಿ, ಮನೆ ತೋರಿಸಿ. ಇಬ್ರು ಮದುವೆ ಆಗ 15 ದಿನ ಆಯಿತು. ನಿಂಗೊಂದ್ಸಲ ಅರ್ಥ ಆಯ್ಕಿವಪ್ಪ, ಹೋಗಿ ಸುಮ್ಮನೆ. ನಾನು ಮನೆಗಿನೇ ಕೊಡಕ್ಕಿಲ್ಲ, ನಮ್ಮ ಮನೆ ಖಾಲಿನೂ ಇಲ್ಲ. ಹೋಗ್ರಿ ಹೋಗ್ರಿ. ಹೋಗಿ ಬಂದವ್ರೆ. ಊರಿಗೇನಾರು ನಾನು ಮನೆ ಕೊಟ್ಬಿಟ್ರೆ ಆಮೇಲೆ ಪೊಲೀಸು ಅವ್ರು ಇರೋಂತ ಹುಡುಕ ಬಂದರೆ ಅದ್ಯಾಕಬೇಕು? ಅಯ್ಯಪ್ಪ. ಈ ಮನೆನಾ? ಹ್ಞೂ ಬಾ. ಇಲ್ಲೂ ಬಾಡಿಗೆ ಕೊಡ್ತಾರೋ ಇಲ್ವೋ? ಅಲ್ಲೇನು ಅವ ಆಂಟಿ ಹಂಗೆ ಮಾತಾಡ್ ಕಳಿಸ್ಬಿಟ್ರು. ಇನ್ನೇನು ಮಾಡೋಕ್ಕಾಯ್ತದೆ, ಅವ್ರ ಮನೆ ಅವ್ರಿಷ್ಟ. ಅಯ್ಯ ಸರಿ ಬಿಡು. ಸರಿ, ಇವ್ರ ಮನೆ ಒಂದು ಖಾಲಿ ಇದ್ದದಂತೆ, ಇವ್ರನ್ನೂ ಕೇಳೋಣ ಬಾ. ಇವ್ರು ಹಂಗೆ ಅಂದ್ರೆ? ಮೊದಲೇ ಅಕ್ಷರನ ಮಾತಾಡ್ಬೇಡ, ಸುಮ್ಮನೆ ಇರು ಬಂಗಾರಿ. ಆಯ್ತು ಹೋಗಪ್ಪ, ಕೇಳೋಗು. ಅಣ್ಣ, ಅಕ್ಕ, ಯಾರಿದ್ದೀರಾ? ಆಂಟಿ. ಯಾರಪ್ಪ? ಅಣ್ಣ, ನನ್ನ ಹೆಸರು ಅರುಣ ಅಂತ. ಏನು ವಿಷಯ? ನಿಮ್ಮ ಮನೆ ಬಾಡಿಗೆ ಗದೆ ಅಂತ ಅಂದ್ರು, ಅದಕ್ಕೆ ಕೇಳೋದ ಅಂತ ಬಂದೆ. ಯಾರು, ನೀವಿರೋದಾ? ಹ್ಞೂ ಅಣ್ಣ, ನಾನೇ. ನಾನು ನನ್ನ ಹೆಂಡತಿ ಇಬ್ರು. ಯಾರು ನಿಮ್ಮ ಮಿಸ್ಸಸ್ ಅವ್ರಾ? ಹ್ಞೂ ಅವರೇ. ಇಷ್ಟು ಚಿಕ್ಕ ಹುಡುಗಿ, ಮದ್ವೆ ಆಗಿದ್ದೀರೋ ಈಗ ಮದ್ವೆ ಆಗಕ್ಕೆ ಬಂದಿದ್ದೀರೋ? ಇಲ್ಲ ಅಣ್ಣ, ಮದುವೆ ಆಗದೆ ಬಾಡಿಗೆ ಮನೆ ಹುಡುಕ್ತಾವಿ. ಮನೆ ಖಾಲಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಾಡಿಗೆ ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದು. ನೀವು ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಓದಿರಾ ನಿಜವಲ್ವೇ? ಆ ಹುಡುಗಿ ನೋಡಿದ್ರೆ ಚಿಕ್ಕ ಹುಡುಗಿ ಇನ್ನುವೆ, ನೀನು ಚಿಕ್ಕ ಹುಡುಗನೆಯಾ? ಯಾಕೆ ಇಷ್ಟು ಜಲ್ದಿ ಮದ್ವೆ ಆದ್ರಿ?
ಓ ಓಡ್ ಬಂದಿದ್ದೀರಾ? ಹ್ಞೂ ಅಣ್ಣ. ಹಂಗ ನಾನು ಮನೆ ಕೊಡಕ್ಕಿಲ್ಲ. ಯಾಕಣ್ಣ ನಾವು ಆಳೆ ಮದುವೆಗೆ 15 ದಿನ ಆಯಿತು. ಕರೆಕ್ಟ್ ಟೈಮಿಗೆ ತಿಂಗಳ ಬಾಡಿಗೆ ಕಟ್ಕೊ ಹೋಯ್ತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ ಕಣಣ್ಣ. ಸುಮಾರು ಕಡೆ ಕೇಳಿವಿ, ಯಾರು ಕೊಡ್ತಿಲ್ಲ. ನಿಮ್ಮ ದಮ್ಮಯ್ಯ ನೀವಾರು ಸಹಾಯ ಮಾಡಿ ಅಣ್ಣ. ಯಾರು ಕೊಡ್ತಿಲ್ಲ ಅಂದ್ರೆ ನಾನು ಹೆಂಗಪ್ಪ ಕೊಡನೆ? ನಾನು ಯಾಕೆ ನನ್ನ ತಲೆ ಮೇಲೆ ಹೇಳ್ಕೊಳ್ಳನೆ? ಅವಳು ನೋಡಿದ್ರೆ ಅವಳು ಚಿಕ್ಕ ಹುಡುಗಿ ಹಂಗೆ ಕಾಣಿಸ್ತಾಳೆ. ಆಮೇಲೆ ಪೊಲೀಸು ಕೇಸು ಅಂತ ಆಮೇಲೆ ನಾನು ಅಲಿಬೇಕಾಯ್ತದೆ. ಬೇಡ ಕಣಪ್ಪ, ತಲೆನೋವೇ ಬೇಡ. ಮನೆ ಕೊಡಕ್ಕಿಲ್ಲ, ಬೇರೆ ಎಲ್ಲರೂ ಕೇಳ್ಕೊ. ಏನಣ್ಣ ಎಲ್ಲ ಹಿಂಗೆ ಅಂತೀರಲ್ಲ? ಇನ್ನೇನಪ್ಪ, ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ನೋದು. ಹೋಗಿ ನಿಮ್ಮ ಅಪ್ಪ ಅಮ್ಮ ಕಾಲಿಗೆ ಬಿದ್ದು ನಿಮ್ಮ ಮನೆನೇ ಸೇರ್ಕೋಗಿ. ಯಾರೂ ತಲೆ ಮೇಲೆ ಹೇಳ್ಕೊಳಕ್ಕಿಲ್ಲ. ನಿಮಗೆ ಬಾಡಿಗೆ ಯಾರು ಕೊಡಕ್ಕಿಲ್ಲ. ನಿಮ್ಮ ಮನೆಗೆ ಹೋಗ್ರಿ. ಅಣ್ಣ ನಿಮ್ಮ ದಮ್ಮಯ್ಯ ಕಣಣ್ಣ, ಹಂಗೆ ಅನ್ಬೇಡಿ. ಇಲ್ಲ ಕಣಪ್ಪ, ಮನೆ ಖಾಲಿ ಇಲ್ಲ. ನಿಮಗೆಲ್ಲ ಕೊಟ್ಬಿಟ್ಟ ಮೇಲೆ ಸಮಸ್ಯೆ ಮೈ ಮೇಲೆ ಹೇಳ್ಕೊಳಕ್ಕದ? ಹೋಗ್ರಪ್ಪ, ಇಲ್ಲಕಂತೆ. ನಾನೇ ಎಲ್ಲ ಯಾರು ನಿಮಗೆ ಮನೆ ಕೊಡೋಕ್ಕೆ ಮುಂದೆ ಬರೋಕ್ಕಿಲ್ಲ, ಎಲ್ಲ ಹಿಂದೆ ಮುಂದೆ ನೋಡ್ತಾರೆ. ಹೋಗು ನಿಮ್ಮ ಮನೆಗೆ. ಸುಮ್ಮನೆ ಯಾಕೆ ಬೇಕು ಈ ವಯಸ್ಸಿಗೆ ನಿಮಗೆ ಅಚ್ಚುಕಟ್ಟಾಗ ಅಪ್ಪ ಅಮ್ಮನ ಮಾತು ಕೇಳ್ತಾ ಇರ್ದಾನಿಯ? ಹೋಗ್ರಿ ಇಲ್ಲಕಂತೆ. ಅಣ್ಣ ನೀವೇ ಹೆಂಗೆ ಅಂದ್ಬಿಟ್ರೆ ಹೆಂಗಣ್ಣ? ನೋಡಿ ಒಂದು 500 ರೂಪಾಯಿ ಜಾಸ್ತಿ ಕೊಡ್ತೀನಿ ಬಾಡಿಗೆಯ. ಇಲ್ಲ ಅನ್ಬೇಡಿ ನಿಮ್ಮ ದಮ್ಮಯ್ಯ. ಈಗ ಹೇಳಿದ್ರೆ ಅರ್ಥ ಆಕಿವಪ್ಪ. ನೀನು 500 1000 ಕೊಟ್ಟರುವೆ ನಾನು ನಿಮ್ಮಂಥವ್ರಿಗೆ ಬಾಡಿಗೆ ಕೊಡೋಕ್ಕಿಲ್ಲ. ಹೋಗಿ ಬೇರೆ ತಕ್ಕ ಕೇಳೋಗಿ. ಯಾರು ಕೇಳಿದ್ರು ಕೊಡೋಕ್ಕಿಲ್ಲ. ನಿಮ್ಮನ್ನು ನೋಡಿದ್ರೆ ಸುಮ್ಮನೆ ನಿಮ್ಮ ಮನೆಗೆ ಹೋಗೋದು ಒಳ್ಳೇದು. ಹೋಗಿ ಅಣ್ಣ ಹೋಗಪ್ಪ, ಹೋಗ್ರಿ. ಸೂತರಿಕೆ ಏನಂತೆ? ಇವರು ಹಂಗೆ ನಮ್ಮಿಬ್ಬರು ನೋಡಿದ್ರೆ ಮನೆನೇ ಕೊಡೋಕ್ಕಿಲ್ಲ. ನಿನ್ನ ನೋಡಿದ್ರಂತೂ ಚಿಕ್ಕ ಹುಡುಗಿ, ಪೊಲೀಸು ಕೇಸು ಆಯ್ತದೆ ಅಂದ್ಬಿಟ್ಟು ಯಾರು ಮನೆನೇ ಕೊಡ್ತಾರ. ಏನು ಮಾಡೋದೀಗ? ಅದಕ್ಕೆ ನಿನ್ನ ಮನೇಲಿರುವಂದೆ ನನ್ನ ಮಾತು ಕೇಳ್ದಾ? ನಾನು ಒಬ್ಬನೇ ಬಂದಿದ್ರೆ ಹೆಂಗೋ ಮನೆ ಕೊಡೋರೇನೋ. ಈಗ ನೋಡು, ನಿನ್ನ ನೋಡ್ಬಿಟ್ಟು ಯಾರು ಮನೆನೇ ಕೊಡೋಕ್ಕಿಲ್ಲ. ಈಗ ಏನು ಮಾಡೋದು ಮತ್ತೆ? ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ. ತಲೆಯೇ ಕೆಟ್ಟೋಯ್ತದೆ. ಹಂಗೂ ಸುತ್ತಿ ಸಾಕಾಯ್ತತೆಗೆ. ಎಲ್ಲೋದ್ರೂ ಬರೀ ಎಲ್ಲ ಇದನ್ನೇ ಹೇಳ್ತಾರೆ. ಏನು ಮಾಡೋದೋ ಗೊತ್ತಿಲ್ಲ. ನಡಿ ಮನೆಗೆ ಹೋಗೋದ. ಮನೆಗ ಬಾಡಿಗೆ ಮನೆನೇ ಸಿಕ್ನಿಲ್ವಲ್ಲ? ಕೇಳ್ತಲ್ವ, ಯಾರು ಕೊಡ್ತಲ್ಲ. ಇನ್ನೇನು ಮಾಡೋದು? ಗೋಪಿಗೆ ಹೇಳೋದು ನಡಿ, ಅವನೇನಾರು ವ್ಯವಸ್ಥೆ ಮಾಡ್ತಾನೆ. ಅವನೇನು ಮಾಡ್ತಾನೆ? ಅಯ್ಯೋ ನಂಗೆ ಸುತ್ತಿ ಬೈಸ್ಕೊಂಡು ಸಾಕಾಗದೆ. ಮೊದಲು ಮನೆಗೆ ಹೋಗೋದು ನಡಿ, ಒಟ್ಗೂ ತಿಂದಿಲ್ಲ. ಊಟೆಲ್ಲ ತಿನ್ಕೋಗೋದು ನಡಿ. ನಡಿ ಆಯ್ತು. ಈ ಹಳ್ಳಿ ಜನಗಳೇ ಅಷ್ಟು. ಸಿಟಿ ಕಡಿಕಾರು ಹೋಗ್ಬೇಕು, ಅಲ್ಲಿ ಬಾಡಿಗೆ ಮನೆ ಕೊಡ್ತಾರೆ ಯಾರಾದ್ರೂ. ಮತ್ತೆ ಅಲ್ಲಿ ಹೋಗೋದು ನಡಿ. ಈಗ ಬೇಡ, ಫಸ್ಟ್ ಮನೆಗೆ ಹೋಗೋದ. ಗೋಪಿಗೆ ಹಿಂಗೆ ಅನ್ನದ ಟೌನ್ ಕಡೆನೇ ಮನೆ ನೋಡೋದ, ಇಲ್ಲಿ ಯಾರು ಕೊಡೋಕ್ಕಿಲ್ಲ ಹಳ್ಳಿ ಕಡೆ ಅಂತ ಏನಂದ ನೋಡೋದ. ಸರಿ ಬಾಯ್ತು, ಹೊಟ್ಟೆ ಹಸಿತಾದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.